ಮೈಸೂರು ದಸರಾದಲ್ಲಿ ಈ ಬಾರಿ ಮೈಸೂರು ದಸರಾದಲ್ಲಿ ಕಂಬಳವನ್ನು ನಡೆಸಲಿಕ್ಕೆ ಆಯೋಜನೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಅದು ಸರಿಯಾ? ಯಾಕಂದ್ರೆ ತುಳುನಾಡಿನ ಸಂಸ್ಕೃತಿಯನ್ನು ಬೇರೆ ಕಡೆ ಕೊಂಡೋಗುವ ಬೆಂಗಳೂರಲ್ಲಿ ಮಾಡಿದ್ದಾರೆ, ಅದ ನಂತರ ಮಾಡಲಿಲ್ಲ. ಈಗ ಮೈಸೂರಿನಲ್ಲಿ ದಸರಾದಲ್ಲಿ ಕಂಬಳ ನಡೆಸಲಿಕ್ಕೆ ಹೋಗ್ತಾರೆ ಅಂತ, ಅದು ಏನ್ ಅನಿಸ್ತದೆ? ನೋಡಿ, ಮೈಸೂರು ದಸರಾ ಇಲ್ಲಿಯ ದೈವಗಳ ನಿಯಮದಷ್ಟೇ ಒಂದು ನಿಯಮಬದ್ಧವಾಗಿ ನಡೆಯುವಂಥ ಒಂದು ಆರಾಧನಾ ನಿಯಮ. ನವರಾತ್ರಿ ಇಲ್ಲಿಯೂ ಆಚರಣೆ ಮಾಡ್ತೇವೆ ನಾವು. ಆದರೆ ಮೈಸೂರಿನಲ್ಲಿ ಚಾಮುಂಡಿಯ ತಾಯಿಯ ಇಲ್ಲಿ ನಡೆಯುವಂಥ ದಸರಾಕ್ಕೆ ಅತ್ಯಂತ ಮಹತ್ವ ಇದೆ. ಬಹುಶಃ ನೋಡಿ, ಅಲ್ಲಿ ನಾವು ಅಲ್ಲಿ ಗಜಪಡೆಗೆ ಪೂಜೆ ಆಗುವಂಥದ್ದು, ಗಜರಾಜನಿಗೆ ಆನೆಗಳಿಗೆ ಪೂಜೆ ಆಗುವಂಥದ್ದು, ಅಶ್ವಗಳಿಗೆ ಪೂಜೆ ಆಗುವಂಥದ್ದು, ಅಲ್ಲಿ ಅಶ್ವಗಜ ಇದೆಲ್ಲ ಇರುವಂಥದ್ದು. ಮತ್ತು ಅಲ್ಲಿ ಕೆಲವೊಂದು ನಿಯಮಗಳು, ಅಲ್ಲಿಯ ನಿಯಮಗಳಿರುವಂಥದ್ದು. ಕಂಬಳ ಎಂಬುದು ಇಲ್ಲಿಯ ತುಳುನಾಡಿನ ಅಲ್ಲಿಯ ದಸರಾದಷ್ಟೇ ಇಲ್ಲಿಯ ದೇವಾರಾಧನೆಯ ನಿಯಮಗಳಲ್ಲಿ ಬರುವಂಥ ಒಂದು ಆರಾಧನೆಯ ನಿಯಮ, ನಂಬಿಕೆಯ ವಿಚಾರದಲ್ಲಿ ಇರುವಂಥದ್ದು ಕಂಬಳ. ಇಲ್ಲಿಯ ಕಂಬಳಕ್ಕೂ ಅಂಥದ್ದೇ ಮಹತ್ವ ಇದೆ. ಹಾಗಂತೇಳಿ ಬೆಂಗಳೂರಿನಲ್ಲಿ ನೋಡಿ, ಈಗ ದಕ್ಷಿಣ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಇರ್ಬೋದು, ಹುಬ್ಳಿ ಇರ್ಬೋದು, ಹಂಪಿ ಇರ್ಬೋದು, ಮೈಸೂರು ಇರ್ಬೋದು, ಕೆಲವು ಕಡೆಗಳಲ್ಲಿ ಅಲ್ಲಿಯೇ ಇರುವಂಥ ಒಂದು ಬೇರೆ ಬೇರೆ ರೀತಿಯ ನಂಬಿಕೆಗಳು ಮತ್ತು ಆ ನಾಗರಿಕತೆ, ನಂಬಿಕೆಗಳು, ಆರಾಧನೆ, ರಾಜ ಮಹಾರಾಜರು ಆಳಿದಂಥ ಒಂದು ನಿಯಮಗಳಿದೆ. ಬೆಂಗಳೂರು ಎಂಬುದು ಒಂದು ಅಲ್ಲಿ ಜನವಾಸ ಆರಂಭ ಆಗಿ ಆದಂಥ ನಂತರ ಆದಂಥ ಅಲ್ಲಿಯೇ ಆದಂಥ ಇರುವಂಥ ಕೆಲವು ನಿಯಮಗಳಿರುವುದಿಲ್ಲ. ಅದು ದಕ್ಷಿಣ ಕನ್ನಡದಲ್ಲಿ ಏನಿದೆ, ದೈವಗಳಿದೆ, ಒಂದು ಆರಾಧನಾ ನಿಯಮಗಳಿದೆ, ಇಲ್ಲಿಯ ಕಂಬಳಗಳಿದೆ, ಇಲ್ಲಿಯ ಜೀವನ ಶೈಲಿ, ಎಲ್ಲದರಲ್ಲೂ ಒಂದು ನಂಬಿಕೆಗೆ ಹೊಂದಾಣಿಕೆ ಆಗಿದೆ. ಆಗಿರುವಾಗ ನೋಡಿ, ಇಲ್ಲಿಯ ದೈವಗಳನ್ನ ಇವತ್ತು ನಾವು ಏನೋ ಉದ್ದೇಶದಿಂದ ಅಲ್ಲಿ ಕಂಬಳ ಮಾಡಬೇಕಂತ ಹೋಗಿ ಇಲ್ಲಿಯ ಮಲರಾಯ ದೈವಗಳನ್ನು ಅಲ್ಲಿ ಕೊಂಡೋಗಿ ಮಾಡುವಂಥ ಪ್ರಯತ್ನಗಳಾದರೆ, ನಾವು ಹೇಳುವಂಥದ್ದು ಯಾರೇ ಇರಲಿ, ಇಲ್ಲಿ ಬಂದು ಇಲ್ಲಿಯ ಸಂಸ್ಕೃತಿಯನ್ನು, ಇಲ್ಲಿಯ ವಿಚಾರಗಳನ್ನು ಇಲ್ಲಿ ಬಂದು ನೋಡುವಂತಾಗಲಿ, ಅದು ನಮ್ಮ ಉದ್ದೇಶ. ಆದ್ದರಿಂದ ನಂಬಿಕೆಗಳನ್ನು ಅದು ಒಂದು ಸ್ಥಳಾಂತರಗಳಾದಾಗ, ನಮಗೆ ಬೇಕಾದಾಗ ತಿರುಗಿದಾಗ ಅಲ್ಲಿ ನಂಬಿಕೆಗಳು ಎಲ್ಲಿ ಉಳಿತದೆ ಅಲ್ಲಿ. ಕಂಬಳಕ್ಕೆ ನೋಡ್ಲಿಕ್ಕೆ ಮೈಸೂರು ಮಹಾರಾಜರು ಬರ್ತಾ ಇದ್ರು ನೋಡಿ. ಪೂರ್ವ ಕಾಲದಲ್ಲಿ ಈ ಕಂಬಳ ಇಲ್ಲಿ ತುಳುನಾಡಿನ ದೈವಗಳ ನಿಯಮದಲ್ಲಿ ಆರಂಭವಾದಂಥ ಆ ಕಂಬಳ ಅಂತ ಹೇಳಿದ್ರೆ ಬಲೀಂದ್ರ ಚಕ್ರವರ್ತಿಯ ಕಾಲದಲ್ಲಿ ಆದಂಥ, ಕೃಷಿ ಕ್ರಾಂತಿ ಮಾಡಿದಂಥ, ನಾವಿವತ್ತು ದೀಪಾವಳಿ ದಿನ ಬಲಿ ಆರಾಧನೆ ಮಾಡ್ತೇವಲ್ವ, ಆ ಬಲಿ ಮಾಡಿದಂಥ ಆ ಸಮಯದಲ್ಲಿ ಇದ್ದಂಥ ಆರಾಧನೆ ನಿಯಮಗಳು. ಬಲೀಂದ್ರನ ಕಥೆಯಲ್ಲೂ ಈ ಕಂಬಳಗಳು ಬರ್ತದೆ. ಅಂಕ ಆಯನ ಪೂವೆ ಪೂಕರ ಅಂತ ಬರ್ತಾ ಇದೆ. ಆ ಕಾಲದಲ್ಲಿ ಇರುವಂಥ ನಂಬಿಕೆಗಳು ನೋಡಿ. ಈಗ ಇಲ್ಲಿಯ ಕಂಬಳಗಳನ್ನು ಮೈಸೂರಿನ ರಾಜ ಮಹಾರಾಜರು ಇಲ್ಲಿ ಬಂದು ನೋಡಿ, ಕಂಬಳವನ್ನು ವೀಕ್ಷಣೆ ಮಾಡಿ ಮೆಚ್ಚುಗೆ ಸೂಚಿಸಿ ದೈವಗಳ ಪ್ರಸಾದ ತಗೊಂಡು ಹೋದದ್ದೇ ವಿನ ಎಲ್ಲಿಯಾದರೂ ಇಲ್ಲಿಯ ಕಂಬಳಗಳನ್ನು ಮೈಸೂರಿನಲ್ಲಿ ಮಾಡಿದ್ದ ಇತಿಹಾಸ ಇಲ್ಲ, ಎಲ್ಲಿಯೂ ಮಾಡಲಿಲ್ಲ. ಇಲ್ಲಿಯೇ ಮಾಡಿದ್ದು. ಇಲ್ಲಿ ಕೋಣಗಳಿಗೆ ವಿಶೇಷವಾದ ಮಹತ್ವ ಇದೆ. ಇಲ್ಲಿ ಕೋಣಗಳಿಗೆ ಕಲಸಧಾರಣೆ ಆದಂಥ ನಿಯಮಗಳು ಇಲ್ಲಿದೆ. ಅನೇಕ ದೈವಗಳ ಉಯ್ಯಾಲೆಯಲ್ಲಿ, ಉಜ್ಜಾಳುಗಳಲ್ಲಿ ಇವತ್ತಿಗೂ ಕಂಚಿಯ ಕೋಣಗಳನ್ನು ನಾವು ನೋಡ್ತೇವೆ. ಇಲ್ಲಿ ಏನಾದರೂ ಕೃಷಿ ಸಂಬಂಧಿ, ಆಸ್ತಿ ಸಂಬಂಧಿ ವಾದ ವಿವಾದಗಳು ನಡೆದಾಗ ಯಾರು ತಪ್ಪು ಮಾಡಿದ ಅವರಿಗೆ ಪರಿಹಾರದ ರೂಪವಾಗಿ ಕಂಚಿಯ ಕೋಣವನ್ನು ದೈವಕ್ಕೆ ಸಮರ್ಪಿಸಬೇಕಂತ ನಿಯಮ ಇದೆ. ಇಂದಿಗೂ ಅನೇಕ ಕಡೆಗಳಲ್ಲಿ ಅದು ಇದೆ. ಆದ್ದರಿಂದ ನಾನು ಹೇಳುವಂಥದ್ದು, ದೈವಾರಾಧನೆಯಷ್ಟೇ ಮಹತ್ವ ಪಡೆದದ್ದು ನಂಬಿಕೆಯದ್ದು ವಿಚಾರ. ತುಳುನಾಡಿನ ಇವತ್ತು ಈ ಪರಿಸರದಲ್ಲಿ ತುಳುನಾಡಿನ ಈ ಮಣ್ಣಿನಲ್ಲಿ ಆಗುವಂಥ ಈ ಒಂದು ನಂಬಿಕೆಯ ಕ್ರೀಡೆಯನ್ನು, ಅದು ಕ್ರೀಡೆ ಅಲ್ಲ, ಅದು ಸ್ಪರ್ಧೆ. ಯಕ್ಷಗಾನ ಎಂಬುದು ಒಂದು ಮನೋರಂಜನೆ ಇದ್ದಾಗೆ ಇದು ಒಂದು ಸ್ಪರ್ಧೆ. ಈ ದೈವದ ಕಾಲದಲ್ಲಿ ಅನೇಕ ಕಡೆಗಳಲ್ಲಿ ದೈವ ಸಾನ್ನಿಧ್ಯದಲ್ಲಿ ಇಂಥ ಸ್ಪರ್ಧೆಗಳು ಬರ್ತದೆ. ತಪ್ಪಂಗೈ ಸ್ಪರ್ಧೆ ಬರ್ತದೆ, ಕಂಬಳ ಸ್ಪರ್ಧೆ. ಈ ಎಲ್ಲವೂ ನಾವು ಕಂಬಳದ ಬಾರೆ ಪೂಕರೆಯನ್ನು ಹಾಕುವ ದಿನ, ಮುಂಚಿನ ದಿನ ಉಲ್ಲಾಸಕ್ಕೋಸ್ಕರ ಮನೆಗಳಿಂದ ಮನೆ, ಗುತ್ತಿನಿಂದ ಗುತ್ತಿನ ಕೆಲವೊಂದು ವಿಚಾರಗಳಲ್ಲಿ ಈ ಕೋನಗಳ ಸ್ಪರ್ಧೆಗಳು. ಅದೇ ರೀತಿ ಇವತ್ತಿಗೂ ಚೆಂಡು ಅಂತ ಇದೆ, ಅಲ್ಲಿಯೂ ಸ್ಪರ್ಧೆ ಇದೆ. ಒಂದು ಗುತ್ತಿನಿಂದ ನಿಪೋಲಲ್ಲಿಯಲ್ಲಿ ಕಾಣ್ಬೋದು, ಬೇರೆ ಬೇರೆ ಕಡೆ ಈ ದೇವಸ್ಥಾನದಲ್ಲಿ ಅನೇಕ ಕಡೆಗಳಲ್ಲಿ ಆಗುತ್ತೆ. ಈ ಚೆಂಡು ಇದೆಲ್ಲ ಒಂದು ದೇವಸ್ಥಾನಕ್ಕೆ, ದೈವಗಳಿಗೆ ಸಂಬಂಧಪಟ್ಟಂಥ ಒಂದು ಸ್ಪರ್ಧೆಗಳು ಭಾಗವಾಗಿದೆ. ಇದರಲ್ಲೂ ಒಂದು ನಂಬಿಕೆ ಇದೆ. ಆದ್ದರಿಂದ ನಾವು ಹೇಳುವಂಥದ್ದು, ಏನೇ ಇರ್ಬೋದು, ಪ್ರತಿಷ್ಠೆಗೋಸ್ಕರ, ರಾಜಕೀಯಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಇಂಥ ಮೂಲ ನಿಯಮಗಳನ್ನು ಬದಲಾಯಿಸುವಂಥ ಕೆಲಸ ಮಾಡಬಾರದು ಅಂತ ಹೇಳುವಂಥದ್ದು. ಧನ್ಯವಾದಗಳು.